ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಕೆಲಸ ಎಲ್ಲ ಮುಗೀತು, ಪೂಜೆ ಕೂಡ ಆಯಿತು. ಯಾವುದೇ ಥರ ಪೂಜೆ ರಂಗೋಲಿ ವೀಡಿಯೋ ಎಲ್ಲ ನಾನೇನು ಆ್ಯಡ್ ಮಾಡ್ತಾ ಇಲ್ಲ. ಸೊ ನೈಟ್ ಡಿನ್ನರ್ಗೆ ಅಡುಗೆ ಮಾಡಬೇಕು. ಸೊ ಅದಕ್ಕೂ ಮುಂಚೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ಹಾಗೆ ನಾನು ಏನು ಪ್ರಿಪೇರ್ ಮಾಡ್ತೀನಿ ಅನ್ನೋದನ್ನು ನಿಮಗೆ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಅದಾದಮೇಲೆ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೊಸೊಬ್ಬರು ಯಾರು ವ್ಯೂವರ್ಸು ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಸೊ ಅದಕ್ಕೂ ಮುಂಚೆ ಕೆಲವೊಂದು ಹಳೆ ವಿಡಿಯೋಗಳಿದೆ. ಏನಂತ ಹೇಳಿದ್ರೆ ಈ ಬಟರ್ಫ್ಲೈ PT, ಅದಾದಮೇಲೆ ಅದೇ ಶಂಖಪುಷ್ಪ ಅಂತ ಹೇಳ್ತಾರೆ ಅದರದ್ದು, ಅದಾದಮೇಲೆ ರಾಗಿ ಸರಿದಿದೆ, ಅದಾದಮೇಲೆ ಈಗ ಹುಟ್ಟಿರೋ ಮಕ್ಕಳು, ನ್ಯೂ ಬಾರ್ನ್ ಬೇಬೀಸ್ ಮದರ್ಸ್ ಯಾರಿದ್ದಾರೆ ಅವ್ರಿಗೆಲ್ಲ ಬ್ರೆಸ್ಟ್ ಮಿಲ್ಕ್ ಯಾವ ಥರ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅನ್ನೋದು ಕೆಲವೊಂದು ರೆಸಿಪಿನ ನಾನು ಹಳೆ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ. ಸೊ ಅದು ಹೆಲ್ಪ್ಫುಲ್ ಆಗುತ್ತೆ. ಇಟ್ಸ್ ಎಫೆಕ್ಟೆಡ್, ನಿಜವಾಗ್ಲೂ ಬೆನಿಫಿಟ್ ಇದೆ. ಒಂದ್ಸಲ ಟ್ರೈ ಮಾಡಿ ಅಂತ ಕೇಳ್ತೀನಿ. ಸೊ ಹೊಸ ಸಬ್ಸ್ಕ್ರೈಬರ್ಗಳು ಯಾರಿದ್ದೀರಾ ಅವರೆಲ್ಲ ಹಳೆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ವಿಡಿಯೋಗಳಿದೆ, ಹೋಗಿ ನೋಡ್ಕೊಂಡು ಬನ್ನಿ. ಆ ವಿಡಿಯೋಗಳಿಗೂ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಂಗೆ ಸ್ಟಾರ್ಟ್ ಮಾಡೋಣ. ಅಡುಗೆ ನಾನು ಏನು ಮಾಡ್ತೀನಿ ಏನು ಅಂತ ನೋಡ್ಕೊಂಡು ಬರೋಣ. ಏನಿಲ್ಲ, ನಾನು ಜಸ್ಟ್ ತರಕಾರಿ, ಮಿಕ್ಸೆಡ್ ತರಕಾರಿ ಸಾಂಬಾರು ಸ್ವಲ್ಪ ಹೋಟೆಲ್ ಸ್ಟೈಲಲ್ಲಿ ಯಾವ ಥರ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ ಫಸ್ಟು ಅನ್ನಕ್ಕೆ ಇಟ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲಾಗಿ ಜೀರಾ ರೈಸ್ನೇ ಯೂಸ್ ಮಾಡೋ ಅಂಥದ್ದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅದಾದಮೇಲೆ ತುಪ್ಪ, ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋದ್ರಿಂದ ಅನ್ನ ಮಾಡಿದಾಗ ಅನ್ನ ಉದ್ರುದ್ರಾಗಿ ಮತ್ತು ವೈಟಾಗಿರುತ್ತೆ. ಈ ಮದುವೆ ಮನೆಗಳಲ್ಲೆಲ್ಲ ನೀವು ನೋಡಿರ್ತೀರಲ್ವಾ, ಎಷ್ಟು ಉದ್ರುದ್ರಾಗಿರುತ್ತೆ ಮತ್ತು ಫುಲ್ ರೈಸ್ ವೈಟಾಗಿರುತ್ತೆ. ಸೊ ಈ ಟಿಪ್ಪನ್ನ ಬೇಕಂದರೆ ನೀವು ಒಂದ್ಸಲ ಫಾಲೋ ಮಾಡಿ. ತುಂಬ ಅನ್ನ ಮೃದುವಾಗೂ ಇರುತ್ತೆ ಮತ್ತು ಬಿಡಿ ಬಿಡಿಯಾಗೂ ಇರುತ್ತೆ. ಸೊ ನಾನು ರೈಸು ಒಂದ್ಸಲ ಇಟ್ಟು ಅದು ಬಾಯ್ಲ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇತ್ತು ಅಂತ. ಸೊ ಇದನ್ನು 2 ವಿಷಲ್ ಬರೋ ಥರ ಕೂಗಿಸ್ಕೊಂಡ್ರೆ ಆಯಿತು. ಅದಾದಮೇಲೆ ನಾನು ಸಾಂಬಾರು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನು ತೊಗರಿಬೇಳೆನ ತೊಳ್ಕೊಂಡು ಒಂದು 3 ಹುಳಿ ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಹುಳಿ ಟೊಮೊಟೊ ತೊಗೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕ್ಕೊಂಡು ಏನೇನು ತರಕಾರಿ ನಾನಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ಅದು ಕೂಡ ಒಟ್ಟಿಗೆ ಹಾಕಿ 1 ವಿಷಲ್ ಬರೋ ಥರ ಮಾಡಿಕೊಂಡ್ರೆ ಆಯಿತು. ಸೊ ಯೂಶ್ವಲಿ ಕೆಲವರಿಗೆ ಮೂಲಂಗಿ ಸ್ಮೆಲ್ ಅಂದರೆ ಆಗಲ್ಲ. ಆ ಸ್ಮೆಲ್ ಬರಬಾರ್ದು ಅಂತ ಹೇಳಿದ್ರೆ ಈ ಟಿಪ್ನ ಫಾಲೋ ಮಾಡಿ. ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಆ ಥರ ಹಸಿ ಸ್ಮೆಲ್ ಏನೋ ಬರುತ್ತಲ್ಲ, ಅದು ಖಂಡಿತವಾಗ್ಲೂ ಬರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ. ಈಗ ತರಕಾರಿ ಎಲ್ಲ ಫುಲ್ ಬೆಂದಿತ್ತು. ಸೊ ನಾನೇನು ಮಾಡ್ತೀನಿ ಅಂದರೆ ಟೊಮೊಟೊ ಇಲ್ಲಿ ನಾನು ಮಿಕ್ಸರಲ್ಲಿ ಹಾಕ್ಕೊಳ್ಳೋದಕ್ಕೆ, ಯಾಕಂದರೆ ಬಿಸಿ ಇರುತ್ತೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಒಂದು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಸೊ ಟೊಮೊಟೊ ಒಂದು 3 ಹಾಕಿದ್ದೆ, ಅದನ್ನು ಇವಾಗ ಒಂದು ಸ್ವಲ್ಪ ಫೈನ್ ಪೇಸ್ಟ್ ಆಗೋ ಥರ ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳೋಂಥದ್ದು. ಟೊಮೊಟೊನ ಬೇಕಂದರೆ ನೀವು ಸ್ಮಾಲಾಗಿ ಹಚ್ಚಾಕೊಂಡು ಕೂಡ ಮಾಡ್ಕೊಬೋದು ಸಾಂಬಾರು, ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ. ಈ ಥರ ನಾನು 1 ಟೊಮೊಟೊದಲ್ಲಿ ಅರ್ಧ ಮಾಡಿ ಒಂದು 3 ಟೊಮೊಟೊನ ಹಾಕ್ಕೊಂಡಿದ್ದೆ. ಸೊ ಇವಾಗ ಆ ಟೊಮೊಟೊನ ಸ್ವಲ್ಪ ನುಣ್ಣಗಾಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ನೀರು ಎಕ್ಸ್ಟ್ರಾ ಇದೆ, ಅದೇನಾದರೂ ನಾವು ಸ್ಮ್ಯಾಶ್ ಮಾಡಬೇಕಾದ್ರೆ ಎಗ್ರಿದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿಬಿಟ್ಟು ನಾನು ಎಕ್ಸ್ಟ್ರಾ ವಾಟರ್ನ ಮತ್ತೆ ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೀವು ಬೇಕಂತ ಹೇಳಿದ್ರೆ ಸಾಂಬಾರು ಪುಡಿ, ನಾನು ಈ ಟೈಮಲ್ಲೇ ಸಾಂಬಾರು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಕೂಡ ಸಾಂಬಾರು ಹಾಕೊಬೋದು. ಸಾಂಬಾರು ಪುಡಿ ಒಗ್ಗರಣೆಗೆ ಹಾಕೊಳ್ಳೋದ್ರಿಂದ ಸಾಂಬಾರು ಕಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಚರಿ ಇರೋದ್ರಿಂದ ಅದು ಸಾಂಬಾರಿಗೆ ನಾನು ಹಾಕಿದಾಗ ಘಾಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ಟೊಮೊಟೊನ ಸ್ಮ್ಯಾಶ್ ಮಾಡಿದ್ನಲ್ಲ, ಈ ಟೈಮಲ್ಲೇ ಟೊಮೊಟೊ ಜೊತೆಗೆ ಸ್ಮ್ಯಾಶ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಅಷ್ಟು
ನೀರನ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಇದನ್ನು ನೀವು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಬೋದು. ಸೊ ಇದು ಫೈನಲಾಗಿ ಆಗಿತ್ತು. ನನಗೆ ಸ್ವಲ್ಪ ಸಾಂಬಾರು ಗಟ್ಟಿನೇ ಬೇಕಿತ್ತು. ಸೊ ಅದರಿಂದ ನಾನೇನು ಮಾಡಿದೆ, ಅದೇ ಎಕ್ಸ್ಟ್ರಾ ವಾಟರ್ ಇತ್ತಲ್ಲ ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ನೋಡಿ ಕನ್ಸಿಸ್ಟೆನ್ಸಿ ಈ ಟೈಮಲ್ಲಿ ಬೇಕಂದರೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಬೋದು. ನನಗಿದಿಷ್ಟು ಸಾಕಾಗುತ್ತೆ ಇರೋದಿಬ್ಬರಿಗೆ. ಸೊ ಒನ್ ಟೈಮ್ಗೆ ಇದಾಗುತ್ತೆ, ಮತ್ತು ಇದು ಒಂದು ಸ್ವಲ್ಪ ಉಳ್ಕೊಳ್ಳುತ್ತೆ. ನಾನು ನೆಕ್ಸ್ಟ್ ಡೇಗೂ ಯೂಸ್ ಮಾಡ್ಕೊಳ್ತೀನಿ ಈ ಸಾಂಬಾರನ್ನ. ಸೊ ಇನ್ನೊಂಚೂರು ಮಿಕ್ಕಿತ್ತು, ಅದನ್ನು ಕೂಡ ನಾನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ಒಗ್ಗರಣೆಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಗೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಇಂಗು ಇದಿಷ್ಟು ಹಾಕ್ಕೊಳ್ಳೋ ಅಂಥದ್ದು. ಬೇಕಂತ ಹೇಳಿದ್ರೆ ನೀವು ತುಪ್ಪದಲ್ಲಿ ಒಗ್ಗರಣೆ ಮಾಡಿಕೊಂಡ್ರೆ ಸಾಂಬಾರು ಇನ್ನೂ ಟೇಸ್ಟಾಗಿರುತ್ತೆ. ಈ ಥರನೇ ಮಾಡ್ಕೊಳ್ಳಿ, ಈ ಪ್ರೋಸೆಸ್ಸಲ್ಲೇ ಮಾಡಿ. ನಿಜವಾಗ್ಲೂ ಹೋಟೆಲಲ್ಲಿ ಬರೋ ಥರ ಸಾಂಬಾರು ರುಚಿನೇ ಇರುತ್ತೆ. ಸೊ ಈಗ ನಾನು ಪಾತ್ರೆ ಕಾಯೋದಕ್ಕೆ ಇಟ್ಟಿದ್ದೆ. ಈ ಟೈಮಲ್ಲಿ ಎಣ್ಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದನೂ ಕೂಡ ಸಾಂಬಾರು ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಮೂಲಂಗಿದ್ದು ಸ್ಮೆಲ್ ಚೆನ್ನಾಗಿರಲ್ವಲ್ಲ, ಅದು ಕೂಡ ಬರಲ್ಲ. ಬಟ್ ಮೂಲಂಗಿ ತಿನ್ನೋದಕ್ಕೆ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಅದ್ರ ಸ್ಮೆಲ್ ಸ್ವಲ್ಪ ಡಿಸ್ಗಸ್ಟಿಂಗ್ ಆಗಿರುತ್ತೆ. ನನಗೆ ಅದು ಇಷ್ಟನೇ ಆಗೋದಿಲ್ಲ. ಬಟ್ ಸಾಂಬಾರಿಗೆ ರುಚಿಯಾಗಿರುತ್ತೆ ಅಂತ ಹೇಳಿ ಮಾಡಬೇಕಾಗತ್ತೆ. ಸೊ ಫೈನಲಾಗಿ ಒಗ್ಗರಣೆಲ್ಲ ಹಾಕಿದ್ದಾಯಿತು. ಅದೇನಿತ್ತು ಮಿಕ್ಸ್ಚರು ಅದನ್ನು ಕೂಡ ನಾನು ಆ್ಯಡ್ ಮಾಡಿ ಇನ್ನೊಂದು ಚೂರು ನೀರು ಬೇಕನ್ನಿಸ್ತು, ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದು ಒಂದು 3-4 ಕುದಿ ಬರೋವರೆಗೂ ಬಿಡೋಣ, ಯಾಕಂದರೆ ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದಿತ್ತು. ಸೊ ಸಾಂಬಾರು ಒಗ್ಗರಣೆ ಮಾಡಿದ್ಮೇಲೆ ಸಾಂಬಾರನ್ನ ಕುದಿಸೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಟಿಪ್ನ ಫಾಲೋ ಮಾಡಿ. ಸೊ ಫೈನಲಾಗಿ ಆಗಿತ್ತು. ಸೊ ಇಲ್ಲಿ ಒಂದು ಕಡೆ ರೈಸ್ ಇಟ್ಟಿದೆ, ಅದು ಕೂಡ ಆಗಿತ್ತು. ನೋಡಿ ಎಷ್ಟು ಸಾಫ್ಟ್ ಆ್ಯಂಡ್ ಉದ್ರಾಗಿ ರೈಸ್ ರೆಡಿಯಾಗಿದೆ. ಒಂದ್ಸಲ ನೀವು ಇದನ್ನು ಫಾಲೋ ಮಾಡಿ. ಸೊ ಫೈನಲಾಗಿ ರೈಸು ಸಾಂಬಾರು ಎರಡೂ ರೆಡಿಯಾಗಿತ್ತು. ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಈಗ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೈಸ್ಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ತಿನ್ನೋದ್ರಿಂದ ಬೋನ್ಸ್ಗೆ ಸ್ಟ್ರೆಂತು ಮತ್ತು ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ. ಸೊ ಯಾರು ಸ್ವಲ್ಪ ವೀಕ್ ಇದ್ದೀರಾ ಅಂತ ಹೇಳಿದ್ರೆ ನಿಜವಾಗ್ಲೂ ಪ್ರತಿದಿನ 1-2 ಸ್ಪೂನ್ ತುಪ್ಪ ತಿನ್ನಿ, ತುಂಬಾ ಬೆನಿಫಿಟ್ ಇದೆ. ಅದಾದಮೇಲೆ ಸೊ ಸಾಂಬಾರನ್ನ ಹಾಕ್ಕೊಂಡು ನಾನಿಲ್ಲಿ ಸಲಾಡ್ಗೆ ಅಂತ ಸೌತೆಕಾಯಿ ಮತ್ತು ನೆಂಚ್ಕೊಳ್ಳೋದಕ್ಕೆ ಚಿಪ್ಸ್ನ ಜೊತೆ ಸರ್ವ್ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಸೊ ನೋಡ್ಕೊಂಡು ಬಂದ್ರಲ್ಲ ಯಾವ ಥರ ಸಾಂಬಾರು ರೆಸಿಪಿ ನಾನು ಸಿಂಪಲ್ಲಾಗಿ ಮಾಡೋದು. ಮನೆಯಲ್ಲಿರೋ ತರಕಾರಿಗಳನ್ನ ಉಪಯೋಗಿಸ್ಬಿಟ್ಟು ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಸಾಂಬಾರನ್ನ ಮಾಡ್ಬೋದು. ಯಾವುದೇ ಥರ ತೆಂಗಿನಕಾಯಿ ಎಲ್ಲ ರುಬ್ಬಿ ಮಾಡಬೇಕು ಅನ್ನೋದೆಲ್ಲ ಏನಿರಲ್ಲ. ಯಾರಿಗೆಲ್ಲ ತೆಂಗಿನಕಾಯಿ ಇಷ್ಟ ಆಗಲ್ಲ ಅವರೆಲ್ಲ ಇದು ಥರ ನಾರ್ಮಲ್ ಸಾಂಬಾರನ್ನ ಮಾಡ್ಕೋಬೋದು. ನನಗೂ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಯೂಸ್ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ, ಯಾಕಂದರೆ ಡೈಜೆಷನ್ ನೈಟ್ ಟೈಮ್ ತೆಂಗಿನಕಾಯಿ ಎಲ್ಲ ಹಾಕಿರೋದು ಊಟ ಮಾಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾನು ತರಕಾರಿ ಸಿಂಪಲ್ಲಾಗಿ ಯೂಸ್ ಮಾಡಿ ಇದೇ ಥರನೇ ಬೇಳೆ ಸಾರು, ತರಕಾರಿ ಸಾರನ್ನ ಮಾಡೋ ಅಂಥದ್ದು. ಪ್ಲೀಸ್ ಒಂದ್ಸಲ ಟ್ರೈ ಮಾಡಿ. ಸೊ ನಂದು ಇವಾಗ ಜಸ್ಟ್ ಊಟ ಎಲ್ಲ ಆಯಿತು. ಸೊ ವಿಡಿಯೋ ಎಂಡ್ ಮಾಡಿಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಎಂಡ್ ಮಾಡೋಕ್ಕೆ ಬಂದೆ. ಸೊ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.